ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಕೊಡುವಂತಹ ಅರಿವು ಲೋನ್ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನಿಮಗೆ ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮ್ಮ ಜಿಲ್ಲೆಯ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಿರ್ತದೆ ಅಲ್ಲಿಗೆ ಹೋಗಿಬಿಟ್ಟು ನೀವು ಇದರ ಬಗ್ಗೆ ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೋದು. ಸೊ ಈ ಒಂದು KMDCL ಅರಿವು ಲೋನ್ ಅಂತ ನಾವೇನು ಹೇಳ್ತೀವಿ, ಇದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗ್ತದ ಅಂತಂದರೆ ಲೆಸ್ ದ್ಯಾನ್ 8 lakh ಇನ್ಕಮ್ ಇರಬೇಕು. ಲೆಸ್ ದ್ಯಾನ್ 8 lakh ಇನ್ಕಮ್ ಇರುವಂತಹ ಸ್ಟೂಡೆಂಟ್ಸ್ಗಳಾದ ಮುಸ್ಲಿಂ, ಕ್ರಿಶ್ಚಿಯನ್ಸ್, ಸಿಖ್, ಬುದ್ಧಿಸ್ಟ್, ಜೈನ್ ಮತ್ತು ಪಾರ್ಸಿಸ್ ಇವರಿಗೆ ಮಾತ್ರ ಅಪ್ಲೈ ಆಗ್ತದೆ. ಇದರಲ್ಲಿ ನೀವು ಬ್ರಾಹ್ಮಿಣ್ಸ್ ಆಗಿದ್ದರೆ ಅಥವಾ ಲಿಂಗಾಯತ್ಸ್ ಆಗಿದ್ದರೆ 2A 2B 3A 3B, ಸೊ ಈ ಕೆಟಗರಿಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ನಿಮ್ಮದು ಕಾಸ್ಟ್ ಆಗಿದ್ದರೆ, ರಿಲಿಜಿಯನ್ ಆಗಿದ್ದರೆ ನಿಮಗೆ ಅದು ಸಿಗೋದಿಲ್ಲ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ಗೂಗಲಲ್ಲಿ KMDC ಅರಿವು ಲೋನ್ ಅಂತ ಕ್ಲಿಕ್ ಮಾಡಿದರೆ ಫಸ್ಟ್ ನಿಮಗೆ ಕಾಣಿಸ್ಬಿಡ್ತದೆ ಇಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತೇಳಿ. ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನಾ ಇದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಅದಾದಮೇಲೆ ಇಲ್ಲಿ ಸ್ಕೀಮ್ ಅಂತ ಕ್ಲಿಕ್ ಮಾಡಿ ಅರಿವು ಎಜುಕೇಷನ್ ಲೋನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನೋಡ್ಬೋದು ಅರಿವು ಸ್ಕೀಮನ್ನು ಕ್ಲಿಕ್ ಮಾಡಿ. ಇದೇ ಪೇಜ್ ಓಪನ್ ಆಗ್ತಾ ಇದೆ. ನೀವು ಒಂದು ಕೆಲಸ ಮಾಡಿ, ಇಲ್ಲಿ ಈ ಸರ್ವಿಸ್ ಅಂತ ಇದೆ, ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಯಾವ್ಯಾವ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇದು ಸಿಗ್ತದ ಅಂತ ಕೊಟ್ಟಿದ್ದಾರೆ. ಸೊ ಅದರ ಕೆಳಗಡೆ ಬಂದಾಗ ಇಲ್ಲಿ ಅಲ್ಪಸಂಖ್ಯಾತರಿಗೆ ಸಾಲ ಸಹಾಯಧನ ಅಂತ ಇದೆ, ಅರ್ಜಿಯ ಸ್ಥಿತಿ ಅಂತ ಇದೆ, ಆನ್ಲೈನಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಸಾಲ ಮರುಪಾವತಿ ಅಂತ ಇದೆ. ನಿಮಗೆ ಅದನ್ನು ನಾವು ಇಂಗ್ಲೀಷಲ್ಲಿ ತೋರಿಸ್ಬೇಕಂದ್ರೆ ಲೋನ್ ಸಬ್ಸಿಡಿ ಫಾರ್ ಮೈನಾರಿಟೀಸ್ ಅಂತ ಇದೆ, ಅಪ್ಲಿಕೇಶನ್ ಸ್ಟೇಟಸ್ ಲೋನ್ ರೀಪೇಮೆಂಟ್ ಅಂತ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ನೋಡಿ, ಇಲ್ಲಿ 7th July 2024, 7th July ವರೆಗೆ ನೀವೊಂದು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಫ್ರೆಶ್ ಅಪ್ಲಿಕೇಶನನ್ನು ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಡಿಫ್ರೆಂಟ್ ನಿಮಗೆ ಇಲ್ಲಿ ಲೋನ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇದರಲ್ಲಿ ನೀವು ಅರಿವು ಎಜುಕೇಷನ್ ಲೋನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆದ ಮೇಲೆ ನೀವು ಇಲ್ಲಿ ನೋಡ್ಬೋದು ಯಾರ್ಯಾರಿಗೆ ಇದು ಅವಶ್ಯಕತೆ, ಅಂದರೆ ಯಾರ್ಯಾರಿಗೆ ಇದು ಸಿಗ್ತದ ಅಂಥೇಳಿ ನೋಡಿ. ಸ್ಟೂಡೆಂಟ್ಸ್ ಹೂ ಆರ್ ಸೆಲೆಕ್ಟೆಡ್ ಫ್ರಾಮ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KEA ವಯಾ CET ಅಥವಾ ನೀಟ್, ಅಂದರೆ ಕರ್ನಾಟಕ KE ಅದರಿಂದ ಬಂದರೆ ಮಾತ್ರ ಇದು ಸಿಗ್ತದೆ. MBBS MD MS ಕೋರ್ಸ್ ಏನಾದರೂ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜಸ್ ಅಲ್ಲಿ ಸಿಕ್ಕರೆ ಮ್ಯಾಕ್ಸಿಮಮ್ 5 ಲಕ್ಷದವರೆಗೆ ನಿಮಗೆ ಇಲ್ಲಿ ಸಹಾಯಧನವನ್ನು ಕೊಡ್ತಾರೆ. ಅದೇ ರೀತಿ ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ BDS MDS ಕೋರ್ಸ್ಗಳಿಗೆ ಸೆಲೆಕ್ಟ್ ಆದರೆ 1,000, ಬಿ ಆಯುಷ್ ಮತ್ತು MD ಆಯುಷ್ಗೆ ಸೆಲೆಕ್ಟ್ ಆದರೆ 50,000 ತನಕ ಕೊಡ್ತಾರೆ. ಸ್ಟೂಡೆಂಟ್ಸ್ ಹೂ ಸೆಲೆಕ್ಟೆಡ್ ಫ್ರಾಮ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ನಿಮ್ದೇನಾದರೂ ಆರ್ಕಿಟೆಕ್ಚರ್, ಇಂಜಿನಿಯರಿಂಗು, BTech, MTech, ME MArch ಇಂಥದಕ್ಕೆ ಸೆಲೆಕ್ಟ್ ಆದರೆ 50,000 ಕೊಡ್ತಾರೆ. ಅದೇ ರೀತಿ ನಿಮಗೆ 50,000 ವಿಲ್ ಬಿ ಪ್ರೊವೈಡೆಡ್ ಫಾರ್ MBA MCA LLB ಕೋರ್ಸಸ್ ಏನಾದರೂ ನೀವು ತೊಗೊಂಡಿದ್ರಿ ಅಂದರೆ, ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನೀವು BSc ಹಾರ್ಟಿಕಲ್ಚರ್ ಆಗಿರ್ಬೋದು, ಫಾರ್ಮ್ ಸೈನ್ಸ್ ಕೋರ್ಸಸ್ ಯಾವುದೇ ತೊಗೊಂಡ್ರು ಕೂಡ ಅಥವಾ ವೆಟರ್ನರಿ ತೊಗೊಂಡ್ರು ಕೂಡ ನಿಮಗೆ 50,000ವರೆಗೆ ಲೋನನ್ನು ಕೊಡ್ತಾರೆ. ಸೊ ಸ್ಟೂಡೆಂಟ್ ಹೂ ಆರ್ ಸೆಲೆಕ್ಟೆಡ್ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ B Pharma, M Pharma, Pharma D Pharma ಇಂಥವು ತೊಗೊಂಡ್ರಿ ಅಂದರೆ 50,000 ತನಕ ಲೋನನ್ನು ಕೊಡ್ತಾರೆ. ಇದಕ್ಕೆ ಕಂಡೀಷನ್ ಏನಂದರೆ ಎನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಬಿಲೋ 8 lakh, ಬಹಳ ಇಂಪಾರ್ಟೆಂಟ್, ರೈಟ್. ಸೊ ಅದಾದ್ಮೇಲೆ ನೋಡಿ, ದ ಲೋನ್ ಅಬ್ಟೈನ್ಡ್ ಬೈ ದ ಸ್ಟೂಡೆಂಟ್ ಮಸ್ಟ್ ಬಿ ರೀಪೇಡ್ ವಿದಿನ್ ಅ ಪೀರಿಯಡ್ ಆಫ್ 48 months. 48 months ಅಂತಂದರೆ ಸೊ ನಿಮಗೆ 4 ವರ್ಷ ಆಯಿತು, ಹೌದಾ? ಸೊ 4 ವರ್ಷದ ತನಕ ನಿಮಗೆ ರೀಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆಫ್ಟರ್ 1 year ಆಫ್ ದ ಕೋರ್ಸ್ ಕಂಪ್ಲೀಷನ್ ನೀವು ಇಂಟ್ರೆಸ್ಟ್ ರೇಟ್ ಆಫ್ 2% ನಿಮಗೆ ಬೀಳ್ತದೆ. ಸೊ 2% ಇಂಟ್ರೆಸ್ಟಲ್ಲಿ ಆ ಒಂದು ಲೋನನ್ನು ನೀವು ಪಾವತಿ ಮಾಡಬೇಕು. ಸೊ ಇಲ್ಲಿ 5 lakh ತನಕ ಅವರೇನು ಇಲ್ಲಿ ಕೊಟ್ಟಿದ್ದಾರೆ, ಅದರದ್ದು ನಾನು ಇಲ್ಲಿ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಹೋಗ್ತಾ ಹೋದ್ರಿ ಅಂದರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೋಡಿ, ದ ಲೋನ್ ಅಮೌಂಟ್ ಆಫ್ ಸ್ಟೂಡೆಂಟ್ ಟ್ರಾನ್ಸ್ಫರ್ ಟು KMDC ಟು ಬ್ಯಾಂಕ್ ಅಕೌಂಟ್, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಂದರೆ ಕಾಲೇಜಿನ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಅದರ ಜೊತೆಗೆ ಇಲ್ಲಿ ನೋಡಿ, ಸೊ ನಿಮಗೆ KE ಅವರ ಕಡೆಯಿಂದ MBBS MD ಅಥವಾ MS ಸಿಕ್ತು ಅಂದರೆ ಮ್ಯಾಕ್ಸಿಮಮ್ ಲೋನ್ ಆಫ್ 3 lakh ಇಲ್ಲಿ ಕೊಡ್ತಾರೆ ಗೌರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜಸ್ಸಲ್ಲಿ. ಸೊ BDS MDS ಸಿಕ್ತಂದ್ರೆ 1 lakh ಮತ್ತು ಇಲ್ಲಿ 50,000 ಕೊಡ್ತಾರೆ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಅಮೌಂಟನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದಕ್ಕೆ ಸರ್ಟಿಫಿಕೇಟ್ಸ್ ಯಾವ್ಯಾವುದು ಬೇಕು ಅಂತ ಅಂದರೆ
ಕಂಡೀಷನ್ ಏನು, ಎಲಿಜಿಬಿಲಿಟಿ ಏನು, ಸ್ಟೂಡೆಂಟ್ ಮಸ್ಟ್ ಬಿಲಾಂಗ್ಸ್ ಟು ಸ್ಟೇಟ್ ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ. ನಾನು ಆಲ್ರೆಡಿ ಹೇಳಿದ ಹಾಗೆ ಅವು 6 ಕಮ್ಯುನಿಟಿ ಒಳಗೆ ನೀವು ಬಂದ್ರಿ ಅಂದರೆ ನಿಮಗೆ ಸಿಗ್ತದೆ. ಸ್ಟೂಡೆಂಟ್ ಮಸ್ಟ್ ಬಿ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಸ್ಟೇಟ್, ಕರ್ನಾಟಕದ ಪರ್ಮನೆಂಟ್ ರೆಸಿಡೆಂಟ್ ಇರಬೇಕು. ಎನ್ಯುವಲ್ ಇನ್ಕಮ್ ಶುಡ್ ನಾಟ್ ಎಕ್ಸಿಡ್ 8 lakh. ಸೊ ಇದಕ್ಕೆ ಏನೇನು ಬೇಕು ಅಂತಂದರೆ ಸ್ಟೂಡೆಂಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ರೈಟ್, ರೀಸೆಂಟ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಸ್ಟೂಡೆಂಟ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಕಾಪಿ ಆಫ್ ದ ಸ್ಟೂಡೆಂಟ್, ಲೆಟರ್ ಆಫ್ ಸ್ಟೂಡೆಂಟ್, CET ಅಡ್ಮಿಷನ್ ಲೆಟರ್, ನೀಟ್ ಅಡ್ಮಿಷನ್ ಲೆಟರ್. ಬಟ್ ಈ ಅಡ್ಮಿಷನ್ ಲೆಟರ್ ನಿಮಗೆ ಕೌನ್ಸಿಲಿಂಗ್ ಆದಮೇಲೆ ಸಿಗುವಂಥದ್ದು. ಸೊ SLC 10th ಮಾರ್ಕ್ಸ್ ಕಾರ್ಡ್ ಬೇಕು, ಸ್ಟೂಡೆಂಟ್ ಡಿಪ್ಲೊಮಾ PUC ಮಾರ್ಕ್ಸ್ ಕಾರ್ಡ್ ಬೇಕು, ಇಂಡಿಮ್ನಿಟಿ ಬಾಂಡ್ ಅಂತ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸ್ಟೂಡೆಂಟ್ ಕಾಲೇಜ್ ಬ್ಯಾಂಕ್ ಡೀಟೇಲ್ಸ್ ಬೇಕು, ಕಾಲೇಜಿನ ಬ್ಯಾಂಕ್ ಡೀಟೇಲ್ಸ್ ಬೇಕಾಗ್ತದೆ, ಅದು ಕಾಲೇಜಿಗೆ ಡೈರೆಕ್ಟಾಗಿ ಹೋಗುವಂಥದ್ದು. ಸೊ ಅದನ್ನು ನಾನು ಇನ್ನೊಂದು ರೀತಿ ನಾನು ಇಲ್ಲಿ ತೋರಿಸ್ತಾ ಹೋದೆ ಅಂತಂದರೆ ನೋಡಿ, ಡಾಕ್ಯುಮೆಂಟ್ಸ್ ನಿಮಗೆ ಇಷ್ಟು ಬೇಕಾಗ್ತದೆ ಜನರಲಿ. KE ಅಡ್ಮಿಷನ್ ಆರ್ಡರ್ ಬೇಕು. ಸೊ KE ಅಡ್ಮಿಷನ್ ಆರ್ಡರ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಗೊತ್ತಾಗ್ತದೆ. ಕಾಸ್ಟ್ ಮೈನಾರಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಬೇಕು, ಇನ್ನು ಇಂಡೆಮ್ನಿಟಿ ಬಾಂಡ್, ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್, ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಬೇಕಾಗ್ತದೆ. ಇದಿಷ್ಟು ನಿಮಗೆ ಇಲ್ಲಿ ಬೇಕಾಗುವಂಥದ್ದು. ಸೊ ಅದರ ಜೊತೆಗೆ ನೋಡಿ, ಬೋನಫೈಡ್ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಕಾಲೇಜ್ ಫೀ ಸ್ಟ್ರಕ್ಚರ್ ಬೇಕು, ಪ್ರೀವಿಯಸ್ ಇಯರ್ ಪಾಸ್ಡ್ ಮಾರ್ಕ್ಸ್ ಕಾರ್ಡ್ ಬೇಕು, ಕಾಲೇಜ್ ಬ್ಯಾಂಕ್ ಡೀಟೇಲ್ಸ್ ಬೇಕಾಗ್ತದೆ, ಸೆಕ್ಯೂರಿಟಿ ಡಿಪಾಸಿಟ್ ಬೇಕಾಗ್ತದೆ. ಸೊ ಈ ಅಪ್ಲಿಕೇಶನನ್ನು ನಾನು ಇದುವರೆಗೆ ಯಾರದ್ದು ಕೂಡ ಹಾಕಿಲ್ಲ. ಸೊ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಗೊತ್ತಾಗ್ತದೆ ಯಾವ್ಯಾವ ಏನೇನು ಬೇಕು ಅಂಥೇಳಿ. ನೀವು ಒಂದು ದಿವಸ ನಾಳೆ ನಾಡಿದ್ದು ಟ್ರೈ ಮಾಡಿ. ಸೊ ಟ್ರೈ ಮಾಡಿಬಿಟ್ಟು ನಿಮಗೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವುದು ಬೇಕು ಅಂತ ಇದೆ, ಸೊ ಅದರ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂದರೆ ದಯವಿಟ್ಟು ನನ್ನನ್ನು ಕೇಳಬೇಡಿ, ಯಾಕೆಂದರೆ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ನಿಮಗೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಜಿಲ್ಲೆಯ ಸಂಬಂಧಪಟ್ಟಂಥ ಅಲ್ಪಸಂಖ್ಯಾತರ ನಿಗಮ ನಿಯಮಿತಕ್ಕೆ ಅಲ್ಲಿ ಹೋದ್ರಿ ಅಂತಂದರೆ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಇದರಲ್ಲಿ ಡಿಕ್ಲರೇಷನ್ ಯಾವ ರೀತಿ ಇರ್ತದೆ ಅಂತಂದರೆ, ಪೋಷಕರ ಪಾಲಕರ ಸ್ವಯಂ ಘೋಷಣೆ ಪತ್ರ ಈ ರೀತಿ ಇರ್ತದೆ. ಸೊ ಈ ರೀತಿ ಒಂದು ಸ್ವಯಂ ಘೋಷಣೆ ಪತ್ರ ಇರ್ತದೆ. ಅದಾದ ಮೇಲೆ ಸೆಲ್ಫ್ ಡಿಕ್ಲರೇಷನ್ ಆಫ್ ದ ಸ್ಟೂಡೆಂಟ್ ಈ ರೀತಿ ಇರ್ತದೆ. ಇದು ಒಂದು ಪೇಪರ್ಲಿ ನೀವು ಸೈನ್ ಮಾಡಿಸ್ಕೊಂಡು ಅಲ್ಲಿ ನೀವು ಫಿಲ್ ಮಾಡಿಬಿಟ್ಟು ಸೈನ್ ಮಾಡಿಕೊಡ್ಬೇಕಾಗ್ತದೆ. ಸೊ ಐಡೆಮ್ನಿಟಿ ಬಾಂಡ್ 100 ರೂಪೀಸ್ ಸ್ಟಾಂಪ್ ಪೇಪರ್ ಮೇಲೆ ನೋಟ್ರಿ ಮಾಡಿಸ್ಬೇಕಾಗ್ತದೆ. ಅಗ್ರಿಮೆಂಟ್ 1 ಫಸ್ಟ್ ಅಗ್ರಿಮೆಂಟ್ ನೋಡಿ ಈ ರೀತಿ ಇರ್ತದೆ. ಸೊ CET ನಂಬರು, ನೀಟ್ ನಂಬರು ಇವನ್ನೆಲ್ಲ ಇಲ್ಲಿ ಹಾಕಬೇಕಾಗ್ತದೆ. ಸೊ ಅದಾದಮೇಲೆ ಈ ರೀತಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಮಾಡಿಸ್ಬೇಕು. ಬಟ್ ಇದರಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ ನೋಡಿ, CET ನಂಬರ್, ನೀಟ್ ನಂಬರ್ ಇವನ್ನೆಲ್ಲ ಹಾಕ್ಬೋದು. ಬಟ್ ಎಷ್ಟು ಲೋನ್ ಅಂಥೇಳಿ ಅವರೇ ಫಿಲ್ ಮಾಡ್ಬೋದು. ಸೊ ಬಟ್ ಇಲ್ಲಿ ಯಾವುದಕ್ಕೆ ಅಡ್ಮಿಷನ್ ಅಂಥೇಳಿ ನಮಗೆ ಈಗ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂತಂದರೆ ಅಡ್ಮಿಷನ್ ಮುಂದೆ ಆಗುವಂಥದ್ದು. ಬಟ್ ಇದರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ದಯವಿಟ್ಟು ನಿಮ್ಮ ಅಲ್ಪಸಂಖ್ಯಾತರ ನಿಗಮಕ್ಕೆ ನೀವು ಕೇಳಿದ್ರಿ ಅಂದರೆ ಇದರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗ್ತದೆ. ಸೊ ಇದಿಷ್ಟು ಅರಿವು ಎಜುಕೇಷನ್ ಲೋನ್ ಬಗ್ಗೆ. ಸೊ ಈ ಒಂದು ಅರಿವು ಎಜುಕೇಷನ್ ಲೋನ್ ಇಲ್ಲಿ ನೀವು ಅಪ್ಲೈ ಅಂತ ಹೋಗಿಬಿಟ್ಟು ಇಲ್ಲಿ ಆನ್ಲೈನ್ ಅಪ್ಲೈ ಅಂತ ಮಾಡಿಬಿಟ್ರಿ ಅಂದರೆ ಇಲ್ಲಿ ಅಪ್ಲೈ ನೀವು ಅಂತ ಒತ್ತಬೇಕು. ಸೊ ಎಂಟರ್ ಯುವರ್ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ OTP ನಿಮ್ಮ ಮೊಬೈಲಿಗೆ ಬರ್ತದೆ. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ಕೊಳ್ತಾ ಹೋಗಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಆಲ್ರೆಡಿ ನಾನು ಹೇಳಿರೋ ಹಾಗೆ ಇದು ನಿಮಗೆ ಇರುವಂಥದ್ದು ಗೊತ್ತಿರಲಿ, ಯಾರ್ಯಾರಿಗೆ ಅಂತ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಇನ್ನೊಂದು ಸಾರಿ ಬೇಕಾದ್ರೆ ನಾನು ಇಲ್ಲಿ ನಿಮಗೆ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ. ಮುಸ್ಲಿಂ, ಬುದ್ಧಿಸ್ಟ್, ಕ್ರಿಶ್ಚಿಯನ್, ಜೈನ್, ಸಿಖ್ ಮತ್ತು ಪಾರ್ಸಿಸ್ ದೇ ಕ್ಯಾನ್ ಅಪ್ಲೈ ಫಾರ್ KMDC loan. So thank you for watching. Have a nice day.